ಕಂಟಿನ್ಯೂ ಮಾಡ್ತಿದ್ದೀನಿ ಹಿಂದಿನಿಂದ. ಸೊ ಇಲ್ಲಿ ಎತ್ಕಟ್ಟೋ ಅಂಥ ಕೆಲಸ, ದ್ವೇಷ ಮೊಳಕೆ ಅಂದರೆ ಬೀಜ ಹಾಕು ನೀನು, ಅದು ಮೊಳಕೆ ಹೊಡೆಯುತ್ತೆ. ಅವ್ರವ್ರಲ್ಲಿ ಕಿತ್ತಾಡ್ಕೊಂಡಿರ್ತಾರೆ, ನಾವುಗಳು ಒಂದಾಗೆ ಇರೋಣ, ಅಯ್ಯೋ ನಾವೆಲ್ಲಿ ಹೇಗಿದ್ರು ಸೇರ್ತೀವಲ್ಲ, ರಾಜ್ಯಸಭಾ, ಲೋಕಸಭಾ, ವಿಧಾನಸೌಧ, ಅಲ್ಲಿ ಎಂಜಾಯ್ ಮಾಡೋಣ. ಕೋಟಿ ಕೋಟಿ ಹೇಗೋ ದಿನಕ್ಕಿಷ್ಟು ಅಂತ ಅಧಿವೇಶನ ಮಾಡಿದ್ರೆ ಆರಾಮಾಗಿ ಕ್ಯಾಂಟೀನಲ್ಲಿ ತಿಂದ್ಕೊಂಡು ನಾವೆಲ್ಲ ಮಾತಾಡ್ಕೊಂಡು ಗಪ್ಚಪ್ ಹೊಡ್ಕೊಂಡು ಮನೆಗೆ ಹೊಟ್ಟೋಗೋಣ. ಶೇಮ್ ಆನ್ ಯು. ಹೀಗೆ ಬೈಬೇಕು, ನಾಚಿಕೆ ಆಗಲ್ವಾ? ಹೀಗೆ ಬೈಬೇಕು, ಇಷ್ಟು ಕೆಟ್ಟದಾಗಿ ಬೈಬೇಕು ನಿಮ್ಮಗಳಿಗೆ. ಅದಕ್ಕೆ ಎಜುಕೇಟೆಡ್ ಮಾತ್ರ ಓಟ್ ಹಾಕಿ. ತಿರ್ಗಾ ಸುಪ್ರೀಂ ಕೋರ್ಟ್ ಹತ್ರಕ್ಕೆ ನಾನು ಇಡ್ತಾ ಇದ್ದೀನಿ ಇವಾಗ, ಯಾಕೆಂದರೆ ನೀವೇ ಭೂಮಿ ಮೇಲೆ ಸುಪ್ರೀಂ ಆಗಿ ಕೂತಿರೋದು. ಎಜುಕೇಷನ್ ಇರಬೇಕು, ಕಂಪಲ್ಸರಿ ಎಜುಕೇಟೆಡ್ ಆಗಿರಬೇಕು ಮಿನಿಸ್ಟರ್ಸ್ಗಳು. ಅಬ್ಬೆ ವ್ಯಾಪಾರಿಗಳು, ಅವನ ಹತ್ರ ಕೋಟಿ ಕೋಟಿ ದುಡ್ಡಿದೆ, ಅವನು ಬಂದು ಸೀಟ್ ಮೇಲೆ ಕೂತ್ಕೊಂಡ, ತಿರ್ಗಿ ಅವನ ಮಗ, ತಿರ್ಗಿ ಮೊಮ್ಮಗ, ಏನು ಪಾಲಿಟಿಕ್ಸ್ ಅನ್ನೋದೇನು ರಾಜಮನೆತನನ? ಹಾಂ, ಬ್ಲಡ್ ಲೈನ್ ಏನ್ರಿ ಪಾಲಿಟಿಕ್ಸ್ ಅಂದರೆ? ರಿಯಾಲಿಟಿಗೂ ರಾಯಲ್ಟಿಗೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಲಿ. ನಡವಳಿಕೆಯಲ್ಲಿ ರಿಯಾಲಿಟಿ ಇಟ್ಕೊಳ್ಳಿ, ರಾಯಲ್ಲಾಗಿ ರೂಲ್ ಮಾಡಿ. ಡಿಫ್ರೆನ್ಸ್ ಗೊತ್ತಾಯ್ತು ಅನಿಸುತ್ತೆ. ತುಂಬ ಇಮೋಷ್ನಲ್ಲು, ಟೂ ಇಂಟೆನ್ಸು ಆಗಲೇಬೇಕಾಗತ್ತೆ, ಬೇಕೇ ಆಗತ್ತೆ. ಏಕೆ ಅಂತಂದರೆ ನಡ್ಕೋತಿರೋದು ನೀವು ಈ ಥರ, ನಾನು ಹಿಂದೆ ಕಿರ್ಚಾಡಿದ್ನಲ್ಲ 1-2 ನಿಮಿಷ, ಆ ಥರ ನೀವುಗಳು ನಡ್ಕೋತಿರೋದು. ಇನ್ನು ನಮಗೆ ಎಷ್ಟು ನೋವಾಗ್ತಿರಬೇಡ, ಅಲ್ಲಿ 3 ಅವರ್ 4 ಅವರ್ ನಿಂತ್ಕೊಂಡು ನಿಮ್ಮಗಳಿಗೆ ಪವರ್ ಅಂತ ವೋಟ್ ಹಾಕ್ತೀವಿ, ಬನ್ನಿ ಕೂತ್ಕೊಳ್ಳಿ, ಚೇಂಜ್ ಮಾಡಿ, ಕಂಟ್ರೋಲ್ ಮಾಡಿ. ಯಾವುದನ್ನು ಚೇಂಜ್ ಮಾಡಿ? ಈ ಥರದ ಸಿಸ್ಟಮ್ಗಳನ್ನ ಚೇಂಜ್ ಮಾಡಿ. ಅಪ್ಪರ್ ಕ್ಲಾಸು, ಮಿಡ್ಲ್ ಕ್ಲಾಸು, ಲೋವರ್ ಕ್ಲಾಸು, ಆಮೇಲೇನು ಹಿಂದುಳಿದ ಜನಾಂಗ ಅಂತೆ, ಆಮೇಲೆ ಅಲ್ಪಸಂಖ್ಯಾತರಂತೆ. ಆ್ಯಕ್ಚುಲಿ ಅಪ್ಪರ್ ಕ್ಲಾಸ್ ಅಲ್ಪಸಂಖ್ಯಾತರಾಗ್ಬಿಡ್ತಾ ಇದ್ದಾರೆ ರೀ. ಇವ್ರುಗಳಿಗೆಲ್ಲ ನೀವು ಗೊಬ್ಬರ ನೀರು ಹಾಕ್ಕೊಂಡು ಅವರು ಅಲ್ಪಸಂಖ್ಯಾತರಾಗ್ತಿರೋದು ಇವತ್ತು. ಅಪ್ಪರ್ ಕ್ಲಾಸು ತೋರಿಸಿ, ಅಪ್ಪರ್ ಕ್ಲಾಸ್ಗಳಿಗೆ ಇವ್ರು ಯಾರೋ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆ ಬರೀ ಇವ್ರು ಮಾತ್ರ ಬರಬೇಕಾ ನಿಮಗೆ? ಇವ್ರು ಅಲ್ಲೇ 40% ಅಲ್ವಾ, ಸೊ ಓಡಲ್ಲ. ಇವ್ರಿಗೆ ಕೊಟ್ಬಿಟ್ರೆ ಅಧಿಕಾರ, ಪವರು, ಒಳ್ಳೊಳ್ಳೆ ಹುದ್ದೆಗಳು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ ಅಲ್ವಾ? ಯಾರನ್ನು ಫೂಲ್ ಮಾಡ್ತಿದ್ದೀರಾ? ಫೂಲ್ ಮಾಡಬೇಡಿ. ಈಕ್ವಾಲಿಟಿ ಇರಲಿ. ಸುಪ್ರೀಂ ಕೋರ್ಟು, ಎಲ್ಲ ಕೋರ್ಟು, ಹೈಕೋರ್ಟು, ಪ್ರತಿಯೊಂದು ಕೋರ್ಟ್ಗಳಲ್ಲೂ ತಕ್ಕಡಿ ಇಟ್ಕೊಂಡು ನ್ಯಾಯದೇವತೆ ನಿಂತಿರೋದು. ಆದ್ದರಿಂದ ಆ ನ್ಯಾಯದೇವತೆಗೆ ಕರೆಕ್ಟಾಗಿ ನ್ಯಾಯ ಕೊಡಿಸಿ ಫಸ್ಟು. ಎಷ್ಟೋ ಜನಗಳು ಇವತ್ತಿಗೂ ಒದ್ದಾಡ್ತಾನೇ ಇದ್ದಾರೆ, ಸ್ವತಂತ್ರ ಸಿಕ್ಕಿದ್ರೂ. ಆಗತ್ತೆ, ಪರಿವರ್ತನೆ ಆಗತ್ತೆ.